ಬಿಜೆಪಿಗೆ ಅಧಿಕಾರ ತಪ್ಪಿಸಲು ಕಾಂಗ್ರೆಸ್ ಹಾಗೆಯೇ ಜೆಡಿಎಸ್ ಒಗ್ಗಟ್ಟಿನ ಮಂತ್ರವನ್ನ ಜಪಿಸಿದ್ವು. ಆದರೆ ಅಧಿಕಾರ ಪಕ್ಕ ಆಗ್ತಾ ಇದ್ದಂತೆ ಇದೀಗ ಪಕ್ಷದೊಳಗೆ ಭಿನ್ನಮತ ಶುರುವಾಗಿದೆ. ಡಿಸಿಎಂ ಪಟ್ಟ ಹಾಗೆಯೇ ಸಚಿವ ಸ್ಥಾನಕ್ಕಾಗಿ ಅಸಮಾಧಾನ ಸ್ಫೋಟಗೊಂಡಿದೆ ಕಾಂಗ್ರೆಸ್ ಹಾಗೆಯೇ ಜೆಡಿಎಸ್ ಪಕ್ಷದಲ್ಲಿ ಅಂತ ಗೊತ್ತಾಗಿದೆ. ಡಿಸಿಎಂ ಸ್ಥಾನ ದಲಿತರಿಗೋ ವೀರಶೈವ ಲಿಂಗಾಯತರಿಗೋ ಅನ್ನೋ ಚರ್ಚೆ ಈಗ ಬಿಸಿ ಬಿಸಿಯಾಗಿ ನಡೀತಾ ಇದೆ. ಹಿಲ್ಟನ್ ಹೋಟೆಲ್ನಲ್ಲಿ ನಡೆದ ಸಭೆಯಲ್ಲಿ ಭಿನ್ನಮತದ ವಾಸನೆ ಇದೀಗ ಬಡಿದಿದೆ. ಬಿಜೆಪಿಗೆ ಹೆಂಗಾದ್ರೂ ಮಾಡಿ ಅಧಿಕಾರ ತಪ್ಪಿಸಬೇಕು ಅಂತ ಫಸ್ಟ್ ಇವರು ಪ್ಲಾನ್ ಮಾಡಿ ಒಗ್ಗಟ್ಟಿನ ಮಂತ್ರ ಜಪಿಸಿದ್ರು. ಅದರಂತೆ ಈಗ ಸರ್ಕಾರ ರಚನೆಗೆ ಮುಹೂರ್ತ ಎಲ್ಲ ಫಿಕ್ಸ್ ಆಗಿದೆ. ಬಟ್ ಇಂಥ ಟೈಮ್ನಲ್ಲಿ ಈಗ ಅಧಿಕಾರ ಪಕ್ಕ ಆಗ್ತಿದ್ದಂತೆ ಎರಡೂ ಪಕ್ಷದಲ್ಲಿ ಭಿನ್ನಮತದ ವಾಸನೆ ಬರ್ತಾ ಇದೆ. ಇಲ್ಲಿ ಡಿಸಿಎಂ ಪಟ್ಟ ಅದರ ಜೊತೆಗೆ ಸಚಿವ ಸ್ಥಾನಕ್ಕಾಗಿ ಎರಡೂ ಪಕ್ಷದ ಶಾಸಕರಿಂದ ಸಾಕಷ್ಟು ಲಾಬಿ ನಡೀತಾನೆ ಇದೆ. ಬಟ್ ಈಗ ಡಿಸಿಎಂ ಸ್ಥಾನ ದಲಿತರಿಗೆ ಕೊಡ್ತಾರೋ ಅಥವಾ ಈಗ ವೀರಶೈವ ಮಹಾಸಭಾ ಪತ್ರವನ್ನ ಕೂಡ ಬರೆದಿರೋದ್ರಿಂದ ವೀರಶೈವ ಲಿಂಗಾಯತರಿಗೆ ಡಿಸಿಎಂ ಪಟ್ಟ ಕಟ್ತಾರೋ ಅನ್ನೋದು ಸದ್ಯಕ್ಕೆ ಕುತೂಹಲ. ಇನ್ನು ಬುಧವಾರ ಕುಮಾರಸ್ವಾಮಿ ಸಿಎಂ ಆಗಿ ಪ್ರಮಾಣ ವಚನವನ್ನ ಸ್ವೀಕರಿಸಲಿದ್ದಾರೆ. ಅವ್ರ ಜೊತೆ ಯಾರೂ ಕೂಡ ಪ್ರಮಾಣ ವಚನ ಸ್ವೀಕರಿಸಲ್ಲ. ಈ ಬಗ್ಗೆ ಹೈಕಮಾಂಡ್ ತೀರ್ಮಾನ ಮಾಡುತ್ತೆ ಅಂತ ಡಿಕೆ ಶಿವಕುಮಾರ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಕುಮಾರಸ್ವಾಮಿ ಅವರು ತಿಳಿಸಿದ್ದಾರೆ, ಬುಧವಾರ ಪ್ರಮಾಣ ವಚನ ಸ್ವೀಕಾರ ಮಾಡ್ತೇನೆ ಅಂತ ಹೇಳಿ ನಮಗೆಲ್ಲ ತಿಳಿಸಿದ್ದಾರೆ. ಆದಷ್ಟು ಜಲ್ದಿ ನಮ್ಮ ಶಾಸಕರಿಗೆ ನಾವು ಕ್ಷೇತ್ರಕ್ಕೆ ಹೋಗುವಂತ ಕೆಲಸ ಮಾಡಬೇಕಾಗಿದೆ. ನಿನ್ನೆ ಕೂಡ ಮಾನ್ಯ ಕುಮಾರಸ್ವಾಮಿ ಅವರು ನಾವೆಲ್ಲ ರಾತ್ರಿ ಭೇಟಿ ಮಾಡಿದ್ದು. ಅಲ್ಲಿ ಅವರು ಪ್ರಮಾಣ ವಚನ ಸ್ವೀಕಾರ ಮಾಡೋದ್ರ ಬಗ್ಗೆ ಯಾವಾಗ ಮಾಡಬೇಕು ಅನ್ನೋದ್ರ ಬಗ್ಗೆ ಮತ್ತು ನಮ್ಮ ಸ್ಪೀಕರ್ ಎಲೆಕ್ಷನ್ಸ್ ಬಗ್ಗೆ ಈ 2-3 ವಿಚಾರದಲ್ಲಿ ನಾವು ಚರ್ಚೆ ಮಾಡಿದ್ದೇವೆ. ಆದರೆ ಮಂತ್ರಿಗಳ ಸಂಖ್ಯೆ ಹಂಚಿಕೆ ಆಗಲಿ, ಖಾತೆ ಹಂಚಿಕೆ ಆಗಲಿ ಅಥವಾ ಬೇರೆ ಇನ್ಯಾವುದೇ ವಿಚಾರಗಳನ್ನು ಕೂಡ ನಾವು ಚರ್ಚೆ ಮಾಡಿಲ್ಲ. ಅದೆಲ್ಲವೂ ನಮ್ಮ ಹೈಕಮಾಂಡಿನ ಜೊತೆ ಅಂದರೆ ಕಾಂಗ್ರೆಸ್ ಅಧ್ಯಕ್ಷರ ಜೊತೆ ಚರ್ಚೆ ಮಾಡಿದ ನಂತರವೇ. ಕುಮಾರಸ್ವಾಮಿ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸುತ್ತಾರೆ ಅನ್ನೋ ಗೊಂದಲ ಕೊನೆಗೂ ಬಗೆಹರಿದಿದೆ. ಯಲಹಂಕ, ಕಂಠೀರವ ಕ್ರೀಡಾಂಗಣ, ಅರಮನೆ ಮೈದಾನ ಹೀಗೆ ಸ್ಥಳ ಬದಲಾವಣೆ ಆಯಿತು. ಅಲ್ಲದೆ ಸೋಮವಾರದ ಬದಲು ಬುಧವಾರ ಪ್ರಮಾಣ ವಚನವನ್ನ ಸ್ವೀಕರಿಸಲಿದ್ದಾರೆ. ಬಹುಮತ ಸಾಬೀತುಪಡಿಸುವ ದಿನಾಂಕವೂ ಬದಲಾಗಿದೆ. ಸಿಎಂ ಗದ್ದುಗೆ ಏರೋ ದಿನ, ಸ್ಥಳ, ಸಮಯ ಎಲ್ಲವೂ ನಿಗದಿಯಾಗಿದೆ. ಕಾರ್ಯಕ್ರಮಕ್ಕೆ ಬರೋ ಗಣ್ಯಾತಿಗಣ್ಯರ ಪಟ್ಟಿಯೂ ಸಿದ್ದವಾಗಿದೆ. ಬುಧವಾರ ಎಚ್ಡಿ ಕುಮಾರಸ್ವಾಮಿ ರಾಜ್ಯ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸಲಿದ್ದಾರೆ. ಕುಮಾರಸ್ವಾಮಿ ಚುನಾವಣೆಗೂ ಮುನ್ನ ಬೇರೆ ಬೇರೆ ರಾಜ್ಯಗಳ ಪ್ರಾದೇಶಿಕ ಪಕ್ಷಗಳ ಬೆಂಬಲ ಪಡೆದಿದ್ರು. ಹೀಗಾಗಿ ತಾವು ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸುವ ವೇಳೆ ಎಲ್ಲಾ ನಾಯಕರಿಗೂ ಆಹ್ವಾನ ನೀಡುತ್ತಿದ್ದಾರೆ. ಅಂದಹಾಗೆ ಎಚ್ಡಿ ಕುಮಾರಸ್ವಾಮಿ ಬುಧವಾರ ಮಧ್ಯಾಹ್ನ ಪ್ರಮಾಣ ವಚನ ಸ್ವೀಕರಿಸಲಿದ್ದಾರೆ. ವಿಧಾನಸೌಧದ ಮುಂಭಾಗದಲ್ಲಿ ಈ ಕಾರ್ಯಕ್ರಮ ನಡೆಯಲಿದ್ದು, ದೇಶದ ಬಹುತೇಕ ಎಲ್ಲಾ ಪ್ರಾದೇಶಿಕ ಪಕ್ಷಗಳ ಪ್ರಮುಖ ನಾಯಕರು ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳುವ ನಿರೀಕ್ಷೆ ಇದೆ. ಎಚ್ಡಿಕೆ ಪ್ರಮಾಣ ವಚನ ಕಾರ್ಯಕ್ರಮಕ್ಕೆ ತೆಲಂಗಾಣದ ಸಿಎಂ ಕೆ ಚಂದ್ರಶೇಖರ್ ರಾವ್, ಆಂಧ್ರಪ್ರದೇಶದ ಸಿಎಂ ಚಂದ್ರಬಾಬು ನಾಯ್ಡು, ಬಿಎಸ್ಪಿ ನಾಯಕಿ ಮಾಯಾವತಿ, ಒಡಿಶಾ ಸಿಎಂ ನವೀನ್ ಪಟ್ನಾಯಕ್, ಜೆಡಿಯು ಮುಖ್ಯಸ್ಥ ಶರದ್ ಯಾದವ್, ಪಶ್ಚಿಮ ಬಂಗಾಳ ಮುಖ್ಯಮಂತ್ರಿ ಮಮತಾ ಬ್ಯಾನರ್ಜಿ, ಜಮ್ಮು ಕಾಶ್ಮೀರದ ಮಾಜಿ ಸಿಎಂ ಫಾರೂಕ್ ಅಬ್ದುಲ್ಲಾ, ಎಐಸಿಸಿ ಮಾಜಿ ಅಧ್ಯಕ್ಷೆ ಸೋನಿಯಾ ಗಾಂಧಿ ಹಾಗೂ ಕಾಂಗ್ರೆಸ್ ಅಧ್ಯಕ್ಷ ರಾಹುಲ್ ಗಾಂಧಿ ಆಗಮಿಸುವ ನಿರೀಕ್ಷೆಯಿದೆ. ಪ್ರಮಾಣ ವಚನಕ್ಕೂ ಮುನ್ನ ದೇವರ ದರ್ಶನ ಮಾಡ್ತಿರೋ ಎಚ್ಡಿಕೆ ಇವತ್ತು ತಮಿಳುನಾಡಿನ ಶ್ರೀರಂಗಕ್ಕೆ ತೆರಳಿ ಪೂಜೆ ಸಲ್ಲಿಸಿದ್ದಾರೆ. ನಾಳೆ ದೆಹಲಿಗೆ ಪ್ರಯಾಣ ಬೆಳೆಸಲಿರೋ ಎಚ್ಡಿಕೆ ಎಐಸಿಸಿ ಮಾಜಿ ಅಧ್ಯಕ್ಷೆ ಸೋನಿಯಾ ಗಾಂಧಿ ಹಾಗೂ ಹಾಲಿ ಅಧ್ಯಕ್ಷ ರಾಹುಲ್ ಗಾಂಧಿಗೆ ಆಹ್ವಾನ ನೀಡಲಿದ್ದಾರೆ. ನಾಳೆ ದಿನ ದೆಹಲಿಗೆ ನಾನು ಭೇಟಿ ಕೊಡ್ತಾ ಇದ್ದೇನೆ. ರಾಹುಲ್ ಗಾಂಧಿ ಅವರನ್ನ ಕಾಂಗ್ರೆಸ್ ಅಧ್ಯಕ್ಷರಿದ್ದಾರೆ ಮತ್ತು ಆ ಪಕ್ಷದ ಹಿರಿಯ ನಾಯಕಿಯಾಗಿರ್ತಕ್ಕಂಥ ಸೋನಿಯಾಜಿ ಅವರನ್ನು ಭೇಟಿ ಮಾಡ್ತಾ ಇದ್ದೇನೆ. ಅವರು ಏನು ಚರ್ಚೆ ಮಾಡ್ತಾರೆ ಅಂತಕ್ಕಂಥದ್ದು ಅದರ ಔಟ್ಕಮ್ ಮೇಲೆ ಮುಂದಿನ ಒಂದು ಬೆಳವಣಿಗೆಗಳು ಏನಾಗಬೇಕು, ಸಚಿವ ಸಂಪುಟದ ಎಷ್ಟು ಜನ ಇರಬೇಕು ಅಂತಕ್ಕಂಥದ್ದು, ಎಷ್ಟು ಜನ ಒಂದು ಪ್ರಮಾಣ ವಚನ ಸ್ವೀಕಾರ ಮಾಡಬೇಕು ಅಂತಕ್ಕಂಥದ್ದರ ನಿರ್ಧಾರ ಆಗ್ತದೆ. ಕುಮಾರಸ್ವಾಮಿ ಪ್ರಮಾಣ ವಚನಕ್ಕೆ ಇನ್ನೆರಡು ದಿನ ಬಾಕಿ. ಹೀಗಾಗಿ ದೇವರು ದಿಂಡರು ರಾಜಕೀಯ ಚಟುವಟಿಕೆಗಳು ಚುರುಕುಗೊಂಡಿವೆ. ಜನಾರ್ದನ ಹೆಬ್ಬಾರ್, ನ್ಯೂಸ್ 18 ಕನ್ನಡ, ಬೆಂಗಳೂರು. ಮೈತ್ರಿ ಸರ್ಕಾರಕ್ಕೆ ಗ್ರೀನ್ ಸಿಗ್ನಲ್ ಸಿಕ್ಕಾಯಿತು. ಪ್ರಮಾಣ ವಚನಕ್ಕೆ ಮುಹೂರ್ತಾನೂ ಫಿಕ್ಸ್ ಆಯಿತು. ಹಾಗಿದ್ಮೇಲೆ ಸಚಿವ ಸ್ಥಾನಕ್ಕೆ ಲಾಬಿ ಶುರುವಾಗದೇ ಇರುತ್ತಾ? ಶಾಸಕರು ನಂಗೂ ಸಂಪುಟದಲ್ಲಿ ಸ್ಥಾನ ಬೇಕು ಅಂತ ಕೇಳದೇ ಇರ್ತಾರಾ? ಸಚಿವ ಸ್ಥಾನ ಆಕಾಂಕ್ಷಿಗಳ ಲಾಬಿ ಜೋರಾಗಿದೆ ನೋಡಿ.
ಸರ್ಕಾರ ರಚನೆಗೂ ಮುನ್ನ ಸಚಿವ ಸ್ಥಾನಕ್ಕೆ ಲಾಬಿ. ಸಿದ್ದರಾಮಯ್ಯ ಮುಂದೆ ಮಂತ್ರಿ ಸೀಟ್ಗೆ ಟಬಲ್. ಎಸ್, ಜೆಡಿಎಸ್ ಕಾಂಗ್ರೆಸ್ ಮೈತ್ರಿ ಸರ್ಕಾರದಲ್ಲಿ ಹೆಚ್ಚಿನ ಸಚಿವ ಸ್ಥಾನ ಪಡೆಯಲಿರುವ ಕಾಂಗ್ರೆಸ್ನಲ್ಲಿ ಮಿನಿಸ್ಟರ್ ಗಾದಿಗಾಗಿ ಲಾಬಿ ಜೋರಾಗಿದೆ. ಹಿಲ್ಟನ್ ಹೋಟೆಲ್ನಲ್ಲಿ ಡಿಕೆಶಿ ಹಾಗೂ ಈಶ್ವರ್ ಖಂಡ್ರೆ ನೇತೃತ್ವದಲ್ಲಿ ನಡೆದಂತಹ ಸಭೆಯಲ್ಲಿ 4-5 ಬಾರಿ ಗೆದ್ದವರಿಗೆ ಸಚಿವ ಸ್ಥಾನ ನೀಡಬೇಕೆಂಬ ಕೂಗು ಬಲವಾಗಿ ಕೇಳಿಬಂತು. ಅಲ್ಲದೆ ಹಿರಿಯರನ್ನ ಕಡೆಗಣಿಸದೆ ನಿಗಮ ಮಂಡಳಿಗಳಿಗೂ ಪರಿಗಣಿಸುವಂತೆ ಒತ್ತಡ ಹೇರಿದ್ದಾರೆ. ಇನ್ನೊಂದೆಡೆ ಕೆಲವರು ನೇರವಾಗಿ ಸಿದ್ದರಾಮಯ್ಯ ಅವರ ಮುಂದೆನೆ ಸಚಿವ ಸ್ಥಾನಕ್ಕೆ ಪಟ್ಟು ಹಿಡಿದಿದ್ದಾರೆ. ರಾಮಲಿಂಗಾರೆಡ್ಡಿ, ಪುಟ್ಟರಂಗ ಶೆಟ್ಟಿ, ಜಾರಕಿಹೊಳಿ ಸಹೋದರರಾದ ರಮೇಶ್ ಹಾಗೂ ಸತೀಶ್ ಸೇರಿ ಕೆಲ ಆಕಾಂಕ್ಷಿಗಳು ಕಾವೇರಿ ನಿವಾಸದಲ್ಲಿ ಸಿಎಂ ಅವರನ್ನ ಭೇಟಿಯಾಗಿ ತಮ್ಮನ್ನು ಮಂತ್ರಿ ಮಾಡುವಂತೆ ಒತ್ತಡ ಹಾಕಿದ್ದಾರೆ. ಇವರೆಲ್ಲ ಸಿಎಂ ಮುಂದೆ ತಮ್ಮನ್ನ ಮಂತ್ರಿ ಮಾಡಬೇಕು ಅಂತ ಪ್ರೆಷರ್ ಹಾಕಿದ್ರೆ ಸಿಎಂ ಪ್ಲಾನ್ ಮಾತ್ರ ಬೇರೆನೇ ಇದ್ದಂತಿದೆ. ಯತೀಂದ್ರಗೆ ಸಚಿವ ಸ್ಥಾನ ಕೊಡುವಂತೆ ಬೆಂಬಲಿಗರ ಒತ್ತಡ. ಮಗನನ್ನ ಮಿನಿಸ್ಟರ್ ಮಾಡಲು ಸಿದ್ದರಾಮಯ್ಯ ಮಾಡಿದ್ರ ಪ್ಲಾನ್. ಮಗನಿಗೆ ಸಚಿವ ಸ್ಥಾನ ನೀಡೋದಕ್ಕೆ ಸಿದ್ದರಾಮಯ್ಯ ಅವರೇ ಈ ದಾಳ ಉರುಳಿಸಿದ್ದಾರಾ ಗೊತ್ತಿಲ್ಲ. ಸಿದ್ದರಾಮಯ್ಯ ಮಗ ಯತೀಂದ್ರಗೆ ಸಚಿವ ಸ್ಥಾನ ನೀಡುವಂತೆ ವರುಣಾದ ಬೆಂಬಲಿಗರು ಒತ್ತಡ ಹಾಕ್ತಿದ್ದಾರೆ. ವರುಣಾದಿಂದ ಬೆಂಗಳೂರಿಗೆ ಬಂದ ಯತೀಂದ್ರ ಬೆಂಬಲಿಗರು ಸಿದ್ದರಾಮಯ್ಯ ಅವರನ್ನ ಭೇಟಿಯಾಗಿ ಒತ್ತಡ ಹಾಕಿದ್ದಾರೆ. ನಮಗೆ ನಿಮಗೆ ಅವ್ರ ಫ್ಯಾಮಿಲಿ ಒಳಗೆ ಇರೋದ್ರಿಂದ ಅವ್ರಿಗೆ ಎಲ್ಲ ಗೊತ್ತಿರುತ್ತೆ, ಅವ್ರಿಗೆ ಮಾಡ್ತಾರೆ. ಅಲ್ಲ, ನಮ್ಮ ಕರ್ತವ್ಯ ಅದು. ನಮ್ಮ ಕ್ಷೇತ್ರ ಕಾರ್ಯಕರ್ತರ ಪರವಾಗಿ ನಾವು ಕೇಳೋದು ನಮ್ಮ ಕರ್ತವ್ಯ ಅದು. ಮುಂದೆ ಅದು ಅವರು ಹೈಕಮಾಂಡ್ ಬಿಟ್ಟದು, ಸಿಎಂ ಅವರು, ನಮ್ಮ ಮಾಜಿ ಮುಖ್ಯಮಂತ್ರಿಗಳು ಬಿಟ್ಟದು. ಇದು ಸಿದ್ದರಾಮಯ್ಯ ಅವರೇ ಮಾಡಿರೋ ಪ್ಲಾನ್ ಅನ್ನೋ ಅನುಮಾನವೂ ಕೂಡ ಇವೆ. ಮೊದಲ ಬಾರಿ ಶಾಸಕ ಸಭೆ ಪ್ರವೇಶ ಮಾಡಿರುವ ಮಗನ ತಾನೇ ನೇರವಾಗಿ ಹೈಕಮಾಂಡ್ ಮುಂದೆ ಬೇಡಿಕೆ ಇಟ್ರೆ ಸರಿಯಾಗಿರಲ್ಲ ಅಂತ ಬೆಂಬಲಿಗರ ಮೂಲಕ ಸಿದ್ದರಾಮಯ್ಯ ಈ ಕೆಲಸ ಮಾಡುತ್ತಿದ್ದಾರೆ ಎನ್ನಲಾಗ್ತಿದೆ. ಒಕ್ಕಲಿಗ ಸಿಎಂ ಆದ್ರೆ ಲಿಂಗಾಯತ ಡಿಸಿಎಂ ಆಗಲಿ. ಡಿಸಿಎಂ ಪಟ್ಟಕ್ಕೆ ಲಿಂಗಾಯತ ಸ್ವಾಮೀಜಿಗಳ ಒತ್ತಡ. ಇದು ಕಾಂಗ್ರೆಸ್ ಪಕ್ಷಕ್ಕೆ ಎದುರಾಗಿರೋ ಮತ್ತೊಂದು ತಲೆನೋವು. ಎಚ್ಡಿಕೆ ಸಿಎಂ ಆಗ್ತಿರೋದ್ರಿಂದ ಒಕ್ಕಲಿಗರಿಗೆ ಸಿಎಂ ಪಟ್ಟ ಸಿಗ್ತಿದೆ. ಅಲ್ಲದೆ ದಲಿತರಿಗೆ ಡಿಸಿಎಂ ಪಟ್ಟ ನೀಡಲಾಗುತ್ತೆ ಎಂಬ ಮಾಹಿತಿ ಇದೆ. ಹೀಗಾಗಿ ಲಿಂಗಾಯತ ಒಬ್ಬರಿಗೆ ಡಿಸಿಎಂ ಸ್ಥಾನ ಕೊಡುವಂತೆ ಲಿಂಗಾಯತ ಸ್ವಾಮೀಜಿಗಳು ಕಾಂಗ್ರೆಸ್ ನಾಯಕರಿಗೆ ಒತ್ತಡ ಹಾಕ್ತಿದ್ದಾರೆ. ಎಂಬಿ ಪಾಟೀಲ್ ಅಥವಾ ಶಾಮನೂರು ಶಿವಶಂಕರಪ್ಪ ಇವರಲ್ಲಿ ಒಬ್ಬರಿಗೆ ಡಿಸಿಎಂ ಹುದ್ದೆ ನೀಡಲೇಬೇಕು ಅಂತ ಕಾಂಗ್ರೆಸ್ ನಾಯಕರಿಗೆ ಲಿಂಗಾಯತ ಶ್ರೀಗಳು ಒತ್ತಡ ಹಾಕ್ತಿದ್ದಾರೆ. ಒಟ್ನಲ್ಲಿ ಸರ್ಕಾರ ರಚನೆಗೂ ಮುನ್ನ ಕಾಂಗ್ರೆಸ್ ಮುಂದೆ ಹಲವು ಸವಾಲು, ಒತ್ತಡ ಎದುರಾಗಿದೆ. ಇದೆಲ್ಲವನ್ನ ನಿಭಾಯಿಸಿ ಹೇಗೆ ಮುಂದುವರಿಯುತ್ತಾರೆ ಅನ್ನೋದೇ ಕುತೂಹಲ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ. ಇನ್ನು ಕಾಂಗ್ರೆಸ್ನಲ್ಲಿ ಮಾತ್ರ ಅಲ್ಲ, ಜೆಡಿಎಸ್ನಲ್ಲೂ ಸಂಪುಟ ಸ್ಥಾನಕ್ಕೆ ಲಾಬಿ ನಡೀತಾ ಇದೆ. ಹೋಟೆಲ್ನಲ್ಲೇ ಒಟ್ಟಾಗಿರೋ ಜೆಡಿಎಸ್ ಶಾಸಕರು ಮೀಟಿಂಗ್ ಮೇಲೆ ಮೀಟಿಂಗ್ ಮಾಡ್ತಾನೆ ಇದ್ದಾರೆ. ಏನಾಗುತ್ತೋ ಏನೋ ಎಂಬ ಭಯದಲ್ಲೂ ಇದ್ದಾರೆ. ಜೆಡಿಎಸ್ನಲ್ಲೂ ಸಚಿವ ಸ್ಥಾನಕ್ಕೆ ಲಾಬಿ. ಹೋಟೆಲ್ನಲ್ಲಿ ಸಂಪುಟದ್ದೇ ಮಾತುಕತೆ. ನೂತನ ಸರ್ಕಾರದ ಚುಕ್ಕಾಣಿ ಹಿಡಿಯಲಿರುವ ಜೆಡಿಎಸ್ನಲ್ಲಿ ಮಿನಿಸ್ಟರ್ ಸೀಟು ಪಡೆಯೋಕೆ ಹಲವರಲ್ಲಿ ಆಸೆ ಇದೆ. ಜೆಡಿಎಸ್ ಶಾಸಕರ ಸಂಖ್ಯೆ 37 ಆದರೂ ಸಚಿವರಾಗುವವರ ಸಂಖ್ಯೆಯೇನು ಕಡಿಮೆ ಇಲ್ಲ ಬಿಡಿ. ಸಂಪುಟದಲ್ಲಿ ನನಗೂ ಸ್ಥಾನ ಬೇಕು ಎಂದು ಕೆಲವರು ನೇರವಾಗಿ ಒತ್ತಡ ಹಾಕ್ತಿದ್ದಾರೆ. ಇನ್ನು ಕೆಲವರು ಪಟ್ಟು ಹಿಡಿದಿದ್ರೆ ಕೆಲವರು ಆಸೆಯನ್ನ ಒಳಗೊಳಗೆ ಇಟ್ಕೊಂಡಿದ್ದಾರೆ. ನಿನ್ನೆಯಿಂದ ಹೋಟೆಲ್ನಲ್ಲಿ ಬೀಡಿ ಬಿಟ್ಟಿರುವ ಜೆಡಿಎಸ್ ಶಾಸಕರು ಹೊಸ ಸರ್ಕಾರ ಮತ್ತು ಸಂಪುಟದ ಬಗ್ಗೆನೇ ಹೆಚ್ಚು ಚರ್ಚೆ ಮಾಡಿಕೊಳ್ತಿದ್ದಾರೆ. ಇವತ್ತು ಹೋಟೆಲ್ಗೆ ಎಚ್ಡಿಕೆ ಭೇಟಿ ನೀಡಿದಾಗಲೂ ಒಂದಿಷ್ಟು ಶಾಸಕರು ಸಚಿವ ಸ್ಥಾನದ ಬೇಡಿಕೆಯನ್ನ ನೇರವಾಗಿ ಮುಂದಿಟ್ಟಿದ್ದಾರೆ. ಅಲ್ಲದೆ ಹಿರಿಯ ಶಾಸಕರ ಜೊತೆ ಕುಮಾರಸ್ವಾಮಿನೂ ಸಂಪುಟದ ಬಗ್ಗೆ ಚರ್ಚೆ ನಡೆಸಿದ್ದಾರೆ. ಇನ್ನು ಆಪರೇಷನ್ ಕಮಲಕ್ಕೆ ಬಲಿಯಾಗಲೇಬೇಡಿ ಅಂತ ಶಾಸಕರಲ್ಲಿ ಬೇಡಿಕೊಂಡಿರುವ ಎಚ್ಡಿ ಕುಮಾರಸ್ವಾಮಿ ಸ್ಥಾನಮಾನದ ಬಗ್ಗೆ ಶಾಸಕರಲ್ಲಿ ಆತ್ಮವಿಶ್ವಾಸ ತುಂಬುವ ಪ್ರಯತ್ನ ಮಾಡಿದ್ದಾರೆ. ಹೋಟೆಲ್ ಭೇಟಿ ಬಳಿಕ ಮಾತನಾಡಿದ ಕುಮಾರಸ್ವಾಮಿ, ನಮಗೆ ಯಾವ ಭೀತಿನೂ ಇಲ್ಲ ಅಂತ ತಿಳಿಸಿದ್ದಾರೆ. ಸಮನ್ವಯ ಸಮಿತಿಯಲ್ಲಿ ಯಾರ್ಯಾರು ಇರ್ತಾರೆ ಸರ್ ಜೆಡಿಎಸ್? ಯಾವ ವಿಷಯಗಳು ಚರ್ಚೆ ಆಗಿಲ್ಲ. ಸಮನ್ವಯ ಸಮಿತಿಯ ಬಗ್ಗೆ ಆಗಲಿ, ಎಷ್ಟು ಜನ ಮಂತ್ರಿಗಳು ಆಗಲಿ, ಯಾವುದೇ ಚರ್ಚೆಗಳಾಗಿಲ್ಲ. ಸಂಪುಟದಲ್ಲಿ ಜೆಡಿಎಸ್ನ ಯಾವ್ಯಾವ ನಾಯಕರು ಇರ್ತಾರೋ ಬಿಡ್ತಾರೋ, ಆದರೆ ಕುಮಾರಸ್ವಾಮಿಯೇ 5 ವರ್ಷ ಸಿಎಂ ಅಂತೆ. ಹೊಸ ಸರ್ಕಾರದಲ್ಲಿ 30-30 ಫಾರ್ಮುಲಾ ಏನೂ ಇಲ್ಲ. ಕುಮಾರಸ್ವಾಮಿಯೇ 5 ವರ್ಷಗಳ ಕಾಲ ಸಿಎಂ ಆಗಿರ್ತಾರೆ ಅಂತ ಶಾಸಕ ಪುಟ್ಟರಾಜು ಹೇಳಿದ್ದಾರೆ. ಕ್ಯಾಮರಾ ಪರ್ಸನ್ ನೂರ್ ಜೊತೆ ಲೋಕೇಶ್ ರಾಮ್, ನ್ಯೂಸ್ 18 ಕನ್ನಡ, ಬೆಂಗಳೂರು.
ಬಹುಮತ ಸಾಬೀತುಪಡಿಸಲಾಗದೆ ಕಂಗೆಟ್ಟು ಕೂತಿರೋ ಬಿಜೆಪಿ ಇದೀಗ ಮೈಕೊಡವಿ ನಿಲ್ಲಲು ಸಜ್ಜಾಗಿದೆ. ಶತಾಯಗತಾಯ ಜಯನಗರ, ಆರ್ಆರ್ ನಗರ ಚುನಾವಣೆ ಗೆಲ್ಲಲು ಪಣ ತೊಟ್ಟಿರೋ ಬಿಜೆಪಿ ಸರಣಿ ಸಭೆಗಳನ್ನು ನಡೆಸಿತು. ಇತ್ತ ಕಾಂಗ್ರೆಸ್ ಹಾಗೂ ಜೆಡಿಎಸ್ ಕೂಡ ಚುನಾವಣಾ ಪೂರ್ವ ಮೈತ್ರಿಗೆ ಶರಣಾಗುವ ಮೂಲಕ ಬಿಜೆಪಿಗೆ ತಿರುಗೇಟನ್ನು ಕೊಡಲು ಸಿದ್ದತೆಯನ್ನ ಮಾಡಿಕೊಂಡಿವೆ. ಮತ್ತೆ ಮೈಕೊಡವಿ ನಿಂತ ಬಿಜೆಪಿ ನಾಯಕರು. ಬಹುಮತ ನಿರಾಸೆಯ ಮರುದಿನವೇ ಸರಣಿ ಸಭೆ. ಜಯನಗರ, ಆರ್ಆರ್ ನಗರ ಗೆಲ್ಲಲು ರಣತಂತ್ರ. ಬಹುಮತ ಸಾಬೀತು ಮಾಡಲಾಗದೆ ನಿರಾಸೆಯಲ್ಲಿರುವ ಬಿಜೆಪಿ ನಾಯಕರು ಮುಂಬರುವ 2 ವಿಧಾನಸಭಾ ಕ್ಷೇತ್ರ ಗೆಲ್ಲಲು ಭಾರೀ ರಣತಂತ್ರ ರೂಪಿಸಿದ್ದಾರೆ. ವಿಜಯಕುಮಾರ್ ಸಾವಿನ ಅನುಕಂಪ ಪಡೆಯಲು ಮುಂದಾಗಿರೋ ಬಿಜೆಪಿ ವಿಜಯಕುಮಾರ್ ಸಂಬಂಧಿಕರನ್ನೇ ಕಣಕ್ಕಿಳಿಸಲು ಪ್ಲಾನ್ ಮಾಡಿದೆ. ಜೂನ್ 8ಕ್ಕೆ ಜಯನಗರ ಇದೆ, ರಾಜರಾಜೇಶ್ವರಿದು ಈ ತಿಂಗಳು 28ಕ್ಕೆ ಚುನಾವಣೆ ಇದೆ. ಆದ್ದರಿಂದ ಯಾರ್ಯಾರು ಏನೇನು ಜವಾಬ್ದಾರಿ ತಗೋಬೇಕು ಇದೆಲ್ಲದರ ಬಗ್ಗೆ ಚರ್ಚೆ ಮಾಡಿ ಅಭ್ಯರ್ಥಿಗಳು ಯಾರಿರಬೇಕು ಅಂತ ಚರ್ಚೆಗಳು ಮಾಡಿದ್ದೇವೆ. ಚುನಾವಣೆ ಸಿದ್ಧತೆ ಮತ್ತು ನಾಳೆಯಿಂದಲೇ ಚುನಾವಣೆ ಪ್ರಕ್ರಿಯೆಯಲ್ಲಿ ಪಾಲ್ಗೊಳ್ಳಬೇಕು ಅಂತ ಸೂಚನೆ ಕೊಟ್ಟು ಬಂದಿದ್ದೇನೆ. ಇನ್ನು ಜಯನಗರ ಕ್ಷೇತ್ರದ ಉಸ್ತುವಾರಿಯನ್ನ ಕೇಂದ್ರ ಸಚಿವ ಅನಂತಕುಮಾರ್ ಹಾಗೂ ಆರ್ ಅಶೋಕ್ಗೆ ಮತ್ತು ಆರ್ಆರ್ ನಗರ ಕ್ಷೇತ್ರದ ಉಸ್ತುವಾರಿಯನ್ನ ಡಿವಿ ಸದಾನಂದಗೌಡ ಹಾಗೂ ಸಿಟಿ ರವಿಗೆ ವಹಿಸಲಾಗಿದೆ. ಅಭ್ಯರ್ಥಿ ಆಯ್ಕೆಗೆ ಸಂಬಂಧಿಸಿದಂತೆ ರಾಷ್ಟ್ರೀಯ ಅಧ್ಯಕ್ಷರು ಪ್ರಮುಖರ ಜೊತೆನಲ್ಲಿ ಸಮಾಲೋಚನೆ ನಡೆಸಿದ್ದಾರೆ. ಅವರು ಕೇಂದ್ರೀಯ ಚುನಾವಣಾ ಸಮಿತಿ ಜೊತೆನಲ್ಲಿ ಸಮಾಲೋಚನೆ ಮಾಡಿ ಅಭ್ಯರ್ಥಿಗೆ ಸಂಬಂಧಿಸಿದಂತೆ ಅವರು ಅಂತಿಮಗೊಳಿಸುವಂಥ ಕೆಲಸವನ್ನು ರಾಜ್ಯಾಧ್ಯಕ್ಷರು ಮಾಡ್ತಾರೆ. ಜಯನಗರ, ಆರ್ಆರ್ ನಗರ ವಿಧಾನಸಭಾ ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಜೆಡಿಎಸ್ ಮೈತ್ರಿ ಮಾಡಿಕೊಳ್ಳುವ ಸಾಧ್ಯತೆ ಇದೆ. ಜಯನಗರದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಸೌಮ್ಯ ರೆಡ್ಡಿಗೆ ಜೆಡಿಎಸ್ ಬೆಂಬಲ ನೀಡಿದರೆ ಆರ್ಆರ್ ನಗರದಲ್ಲಿ ಜೆಡಿಎಸ್ ಅಭ್ಯರ್ಥಿ ರಾಮಚಂದ್ರಗೆ ಕಾಂಗ್ರೆಸ್ ಬೆಂಬಲ ನೀಡಲಿದೆ ಎನ್ನಲಾಗ್ತಾ ಇದೆ. ಆದರೆ ಈ ಬಗ್ಗೆ ಕಾಂಗ್ರೆಸ್ ಆಗಲಿ ಜೆಡಿಎಸ್ ಮುಖಂಡರಾಗಲಿ ಯಾವುದೇ ಅಧಿಕೃತ ಹೇಳಿಕೆ ನೀಡಿಲ್ಲ. 2 ಕ್ಷೇತ್ರಗಳಿಗೆ ಒಂದು ಸಮನ್ವಯ ಸಮಿತಿ ರಚಿಸಲು 2 ಪಕ್ಷಗಳು ಮುಂದಾಗಿವೆ. ಆದರೆ ಯಾವುದೇ ಕಾರಣಕ್ಕೂ ಬಿಜೆಪಿಗೆ ಮಾತ್ರ ಸೀಟು ಬಿಟ್ಟುಕೊಡಬಾರದು ಅನ್ನುವ ಜಿದ್ದಿಗೆ ಬಿದ್ದಿವೆ. ರಮೇಶ್ ಹಿರೇಜಂಬೂರು, ನ್ಯೂಸ್ 18 ಕನ್ನಡ. ವಿಜಯಪುರ ಜಿಲ್ಲೆಯಲ್ಲಿ ಚುನಾವಣಾ ಪ್ರಕ್ರಿಯೆಯಲ್ಲಿ ಗೋಲ್ಮಾಲ್ ನಡೆದಿರೋ ಶಂಕೆ ವ್ಯಕ್ತವಾಗಿದೆ. ಮನಗೂಳಿ ಗ್ರಾಮದ ಶೆಡ್ ಒಂದರಲ್ಲಿ ಸುಮಾರು 8 ವಿವಿಪ್ಯಾಟ್ಗಳು ಹಾಗೂ ಬಾಕ್ಸ್ಗಳು ಪತ್ತೆಯಾಗಿವೆ. ಹೆದ್ದಾರಿ ಕಾಮಗಾರಿಯಲ್ಲಿ ಕಾರ್ಮಿಕರು ವಿವಿಪ್ಯಾಟ್ಗಳನ್ನು ಸಂಗ್ರಹಿಸಿಟ್ಟಿದ್ದಾರೆ ಎನ್ನಲಾಗಿದ್ದು, ಸ್ಥಳಕ್ಕೆ ಮನಗೂಳಿ ಪೊಲೀಸರು ಪರಿಶೀಲನೆ ನಡೆಸಿದ್ದಾರೆ. ಇನ್ನು ವಿಷಯ ತಿಳಿತಾ ಇದ್ದಂತೆ ಸ್ಥಳಕ್ಕೆ ಬಂದ ಜಿಲ್ಲಾಧಿಕಾರಿ ಎಸ್ಪಿ ಶೆಟ್ಟಣ್ಣವರ್ಗೆ ಸ್ಥಳೀಯರು ಘೇರಾವ್ ಕೂಡ ಹಾಕಿದ್ದಾರೆ. ಕಳೆದ ವಿಧಾನಸಭೆ ಚುನಾವಣೆಯಲ್ಲಿ ಭಾರೀ ಗೋಲ್ಮಾಲ್ ನಡೆದಿದೆ ಅಂತ ಬಬಲೇಶ್ವರ, ಬಸವನ ಬಾಗೇವಾಡಿ, ವಿಜಯಪುರ ನಗರ 3 ಕ್ಷೇತ್ರಗಳ ಪರಾಜಿತ ಅಭ್ಯರ್ಥಿಗಳು ಆರೋಪವನ್ನ ಮಾಡಿದ್ದಾರೆ. ಪ್ಯಾಡ್ ಬಿಜಾಪುರದೇ ಅದಾವಂತ ನಮ್ಗೆ ಡೌಟ್ ಅದ. ಯಾಕಂದ್ರೆ ನಮ್ಗೆ ಬಿಜಾಪುರದು ಇಲ್ಲಿ ಮಿಷಿನ್ಗಳು ಲೇಟ್ ಮಾಡಿದ್ನು ಟೈಮ್ನು ಕೊಟ್ಟಿಲ್ಲ ನಮ್ಗೆ. ಈ ಮಿಷಿನ್ ನಮ್ದೇ ಅದಾವಂತ ನಮ್ಗೆ ಇಲ್ಲಿ ನಮ್ಮ ಮಂದಿ ಫೋನ್ ಮಾಡಿದ್ರು. ನಾವು ಇಲ್ಲಿ ಬಂದು ನೋಡುತ್ತಾನ ಎಲ್ಲ ಹೊಸ ಮಿಷಿನ್ಗಳು ಇಲ್ಲೇ ಅದಾವ. ಈ ಪ್ಯಾಡ್ ಎಲ್ಲ ಇದು CBI ಇನ್ಕ್ವೈರಿ ಆಗಬೇಕು. ಇದರದ್ದು ಪೂರಾ ಇನ್ಕ್ವೈರಿ ತನಿಖೆ ಮಾಡಿ ನಮ್ಗೆ ತಿಳಿಸ್ಬೇಕು. ಈಗೆಲ್ಲ DC ಸಾಹೇಬ್ರಿಗೆ ಮಾತಾಡೀನ್ರಿ, PS ಅವ್ರಿಗೆ ಮಾತಾಡೀನಿ, SP ಸಾಹೇಬ್ರಿಗೆ ಮಾತಾಡೀನ್ರಿ, ಫೋನ್ ಎತ್ತಿಲ್ಲ ಅವರು. ಇವರು ಎಲ್ಲ ಇದು ನಮ್ಗೆ ಇನ್ಕ್ವೈರಿ ಮಾಡಿ ನಮ್ಗೆ ತಿಳಿಸ್ಬೇಕು. ಈ ಮಿಷಿನ್ಗಳು ಎಲ್ಲ ಇಲ್ಲಿ ಅದಾವ. ಎಲ್ಲಾರು ನೀವು ಕಾವೇರಿ ವಿಚಾರಕ್ಕೆ ಸಂಬಂಧಿಸಿದಂತೆ ರಜನಿಕಾಂತ್ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದು, ಕರ್ನಾಟಕದಲ್ಲಿ ಡ್ಯಾಂ ಇದ್ದು ಅದರ ಮೇಲೆ ಅವರ ಕಂಟ್ರೋಲ್ ಇದೆ, ಅದು ಒಳ್ಳೆಯದಲ್ಲ. ಈಗಾಗಲೇ ಕಾವೇರಿ ನ್ಯಾಯಮಂಡಳಿ ರಚನೆಗೆ ಸಂಬಂಧಿಸಿದಂತೆ ಸುಪ್ರೀಂ ಕೋರ್ಟ್ ಸೂಚನೆಯನ್ನ ಕೊಟ್ಟಿದೆ. ಅದರ ಪ್ರಕಾರ IAS ಅಧಿಕಾರಿಗಳು ತೀರ್ಮಾನವನ್ನ ಕೈಗೊಳ್ಳಲಿದ್ದಾರೆ ಅಂತ ಹೇಳಿದ್ದಾರೆ. ಇತ್ತ ರಜನಿಕಾಂತ್ ಹೇಳಿಕೆಗೆ ತಿರುಗೇಟು ನೀಡಿರೋ HD ಕುಮಾರಸ್ವಾಮಿ, ರಜನಿಕಾಂತ್ ಕರ್ನಾಟಕಕ್ಕೆ ಬಂದು ನಮ್ಮ ಡ್ಯಾಂ ಪರಿಶೀಲನೆ ಮಾಡಲಿ, ಎಷ್ಟು ನೀರು ಸ್ಟೋರ್ ಆಗಿದೆ ಅನ್ನೋದನ್ನ ತಿಳ್ಕೊಂಡು ಮಾತನಾಡಲಿ ಅಂತ ತಿರುಗೇಟನ್ನ ಕೊಟ್ಟಿದ್ದಾರೆ. இந்த ஆணையம்ங்கிறது ஒரு முழுமையான உரிமைகளை கொண்டதாக இல்லை. இது எப்படி பாக்குறீங்க? இல்ல அது ஆணையத்தில் வந்து நீங்க பாத்தீங்கன்னா சொன்னா அந்த டேமோட கண்ட்ரோல் வந்து ஆணையத்துக்கு இருக்கணும். அது வந்து கம்ப்ளீட்லி அங்கேயே வந்து கர்நாடகத்துக்கு இருக்கிறது வந்து அவ்வளவு நல்ல ஒரு செய்தி இல்லை. அது ஆணையத்துக்கிட்டே அது வந்து கண்ட்ரோல் திஸ்டிங் இருந்தா ரொம்ப நல்லதுங்கிறது என்னுடைய தாழ்மையான கருத்து. ஆனா மேனேஜ்மெண்ட் போர்ட் வராம இவங்க வந்து ஆணையம் கொடுக்க வேண்டிய அவசியம் என்ன சார்? அதுல இல்ல ஆணையம் வந்து அதுல வந்து டெஃபினெட்லி அது வந்து சுப்ரீம் கோர்ட்டுக்கு ஆர்டர் கொடுத்துருக்காங்க. அதுக்கு நம்ம வந்து சொல்ல முடியாது. பட் ஆணையத்தில் என்ன சொன்னா ஆணையத்தில் வந்து எல்லாமே அந்த IAS ஆபீசர்ஸ் எல்லாம் இருப்பாங்க. அப்படின்னு சொல்லும்போது அந்த கவர்மெண்டோட தலையீடு இருக்கும். அது பார்க்கலாம், போக போக என்ன சொல்லி நம்ம பார்க்கலாம்.
ತಾನೇ ಅವ್ರಿಗೆ ನೀರು ಕೊಡ್ಲಿಕ್ಕೆ ಸಾಧ್ಯ. ರಜನಿಕಾಂತ್ ಅವರಿಗೆ ಮನವಿ ಮಾಡ್ತೇನೆ, ದಯವಿಟ್ಟು ತಾವು ಬನ್ನಿ, ನಮ್ಮ ಡ್ಯಾಮ್ಗಳ ಪರಿಸ್ಥಿತಿ ಏನಿದೆ, ನನ್ನ ರಾಜ್ಯದ ರೈತರು ಏನಾಗಿದ್ದಾರೆ ಅದನ್ನು ನೋಡಿ ನಂತರ ನಿಮಗೆ ನೀರಿನ್ನೂ ಬೇಕು ಅನ್ನೋದಿದ್ರೆ ಚರ್ಚೆ ಮಾಡೋಣ. ಕರ್ನಾಟಕದಲ್ಲಿ ನೀರಿದ್ರೂ ತಾನೇ ಅವ್ರಿಗೆ ನೀರು ಕೊಡ್ಲಿಕ್ಕೆ ಸಾಧ್ಯ. ರಜನಿಕಾಂತ್ ಅವರಿಗೆ ಮನವಿ ಮಾಡ್ತೇನೆ, ದಯವಿಟ್ಟು ತಾವು ಬನ್ನಿ, ನಮ್ಮ ಡ್ಯಾಮ್ಗಳ ಪರಿಸ್ಥಿತಿ ಏನಿದೆ, ನನ್ನ ರಾಜ್ಯದ ರೈತರು ಏನಾಗಿದ್ದಾರೆ ಅದನ್ನು ನೋಡಿ ನಂತರ ನಿಮಗೆ ನೀರಿನ್ನೂ ಬೇಕು ಅನ್ನೋದಿದ್ರೆ